ಯಾರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ನಮ್ಮ ವಿಡಿಯೋನ ಫುಲ್ ನೋಡಿ. ಇದು ಒಂದೇ ವಿಡಿಯೋ ಅಲ್ಲ, ಬೇರೆ ಎಲ್ಲ ವೀಡಿಯೋಸ್ನ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಕಮಲಕ್ಕ, ಸಂಜೆ ಮುಂದೆ ಆರಾಮಾಗಿ ಬಂದು ಗುಡಿ ಕಟ್ಟಿ ಮುಂದೆ ಕುಂದ್ರಾಕ ಎಷ್ಟು ಚಲೋ ಅನಿಸ್ತತ್ ನೋಡ. ಎಷ್ಟು ತಂಪು ಗಾಳಿ ಬೀಸ್ತಿರ್ತೈತಿ. ಎಷ್ಟು ಪ್ರಶಾಂತತೆ ಐತವ ಈ ಗುಡಿ ಮುಂದೆ. ಅಲ್ದ ನಮ್ಮ ಏರಿಯಾದಾಗ, ನಮ್ಮ ಮನ್ಯಾಗ ಇಂಥ ವಾತಾವರಣನೇ ಇರೋದಿಲ್ಲ ಬಿಡ. ನಮ್ಮ ಮನ್ಯಾಗ ನಮ್ಮ ಏರಿಯಾದಾಗೆಲ್ಲ ಹೆಂಗೆ ಅಂತಂದ್ರೆ 108 ಟೆನ್ಷನ್ನು, ಜಗಳ, ಆಕೆ ಹಂಗಂದು ಈಕೆ ಹಿಂಗಂದ್ಲು, ಗಂಡಗೆ ಅಡುಗೆ ಮಾಡಬೇಕು, ಮಕ್ಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು, ಇಂಥವ 108 ಒಣ ಟೆನ್ಷನ್ ಇರ್ತಾವೆ ನಮಗೆ. ಅತ್ತಿ ಕಾಟ, ಮಾವನ ಬೈಗಳ ಇಂಥವ. ಮತ್ತು ಇಲ್ಲಿ ದೇವಸ್ಥಾನದಾಗ ಹಂಗಲ್ಲಲ್ಲ, ಯಾರ್ಯಾರಿಗೂ ಬೈಯಲ್ಲ, ಯಾರ್ಯಾರ ಮೇಲೆ ಸಿಟ್ಟು ಮಾಡ್ಕೊಳಲ್ಲ. ಆರಾಮಾಗಿ ಬರ್ತಾವೆ ದೇವ್ರ ಮುಂದೆ, ನಮ್ಮದು ಮನಸ್ಸಿನಾಗಿರೋದು ಹೇಳ್ಕೊಂತವಿ, ಒಂದು ಸ್ವಲ್ಪ ಹೊತ್ತು ಕುತ್ಕೊಂತವಿ. ಆಮೇಲೆ ದೇವ್ರದ್ದು ಇಲ್ಲಿ ಒಳ್ಳೆಯ ಒಂದು ಶಕ್ತಿ ಇರ್ತತ್ಲೆ. ಇಂಥದ್ದು ನಮ್ಮ ಮನೆ ಒಳಗಿರಲ್ಲ. ಅದು ಏನೋ ಅಂತಾರಲ್ಲ ಪಾಸಿಟಿವ್ ವೈಬ್ರೇಷನ್ ಅಂತ, ಅಂಥದ್ದು ದೇವಸ್ಥಾನದಾಗ ಇರ್ತೈತಿ. ಇಲ್ಲಿ ನಮ್ಮ ಮನೆ ಒಳಗೆ ಅಂಥವು ಇರೋದಿಲ್ಲವ. ಏನು ಮಾಡೋದು, ಬರೀ ನಮ್ಮ ಮನೆ ಜಗಳ ಹೊಡೆದಾಟ. ನಮ್ಮ ಮನೆಯಲ್ಲಿ ಎಲ್ಲಾರ್ದು ಅಷ್ಟ, ಎಲ್ಲಾರ ಮನೆಗೂ 108 ಟೆನ್ಷನ್. ಅದಕ್ಕೆ ಮನೆಗೆ ಒಂಥರ ನೆಮ್ಮದಿ ಸಿಗಲ್ಲ. ಇಲ್ಲಾದ್ರೆ ಹಂಗಲ್ಲಲ್ಲ ದೇವಸ್ಥಾನದಾಗ, ಅದಕ್ಕೆ ನೆಮ್ಮದಿ ಸಿಗೋದು ದೇವಸ್ಥಾನದಾಗ. ಎಲ್ಲಿ ಒಣ ಟೆನ್ಷನ್ ಇರಲ್ಲ ನೋಡ್ರಿ, ಅಲ್ಲಿ ನೆಮ್ಮದಿ ಸಿಗ್ತತ್ ನೋಡ್ರಿ ದೇವಸ್ಥಾನದಾಗ. ಮತ್ತು ಹಂಗಾರಿ ತಂಪು ಇರ್ತೈತಿ. ಆಮೇಲೆ ಇವು ಹಳೆ ಕಾಲದ ದೇವಸ್ಥಾನ ರೀ, ಕಲ್ಲು ಅಂತ ದಪ್ಪ ಕಲ್ಲು ಇರ್ತಾವು, ಒಂಥರ ತಂಪು ಇರ್ತೈತಿ ನೋಡ್ರಿ. ನೀವು ಎಂಥ ರಣ ಬಿಸ್ಲಾಗ ಬರ್ರಿ ದೇವ್ರ ಗುಡಿ ಒಳಗೆ ಬರತ್ಲೇನ ಹಂಗೆ ಎಂಥ ತಂಪು ಇರ್ತೈತಿ. ಹಂಗೆ ಇಲ್ಲೇ ಮಕ್ಕಂಡ ಬಿಡ್ಬೇಕಪ್ಪ, ಹಂಗೆ ನಿದ್ದೆ ಹಂಗೆ ಕಿತ್ಕೊಂಬರ್ತಾವ ನೋಡ್ರಿ ಇಲ್ಲಿ ದೇವಸ್ಥಾನದಾಗ. ಅಷ್ಟು ಚಲೋ ಇರ್ತೈತಿ ಇಲ್ಲಿ. ಮತ್ತು ನೀವು ಹೇಳೋದು ನಿಜ ರೀ, ಮನೆ ಒಳಗೆಲ್ಲ 108 ಟೆನ್ಷನ್. ಇಲ್ಲಿ ಬಂದ್ರೆ ಯಾವ ಟೆನ್ಷನ್ ಇರಲ್ಲ, ಏನಿರಲ್ಲ. ಒಂಥರ ನಿರಾಳ ಅನಿಸ್ತತ್ ಮನ್ಸಿಗೆ. ಹ್ಞೂ ರೀ ಅಕ್ಕಾರ, ನನಗೂ ಮನೆಗೆ ಹೋಗೋಕೆ ಇಷ್ಟ ಇಲ್ಲ ನೋಡ್ರಿ. ಮನೆಗೆ ಹೋದ್ರೆ ನಮ್ಮ ಮತ್ತಿದೊಂದು ಕಾಟ, ಇಲ್ಲೇ ಆರಾಮಾಗಿ ಕುತ್ಕೊಂಡ್ಬಿಡೋಣ ಅನಿಸ್ತತಪ್ಪ. ಇಲ್ಲೇ ಊಟ ತಿಂಡಿ ಎಲ್ಲ ಇತ್ತು ಅಂದ್ರೆ ನಾನಂತೂ ಇಲ್ಲೇ ಸೆಟ್ಲ್ ಆಗ್ಬಿಡ್ತಿದ್ ನೋಡ್ರಿ. ಅದಕ್ಕಲ್ಲೇ ರಾಜಿ, ಗುಡಿಯಾಗ ದಿನ ಊಟ ಕೊಡೋದಿಲ್ಲ. ಊಟ ಕೊಟ್ರೆ ಮತ್ತೆ ಇಲ್ಲೇ ಸೆಟ್ಲ್ ಆಗ್ಬಿಡ್ತೀರಲ್ಲ ನೀವು. ಅದಕ್ಕೆ ಅವಾಗಮ್ಮ ಇವಾಗಮ್ಮನ್ ಪ್ರಸಾದ ಕೊಡ್ತಾರೆ. ಅಮಾಸಿಗೆ, ಹುಣ್ವಿಗೆ, ಕಾರ್ತಿಕ್ ಇದ್ದಾಗ, ತೇರಿದ್ದಾಗ, ಜಾತ್ರೆ ಇದ್ದಾಗ ದಿನ ಊಟ ಕೊಟ್ಬಿಟ್ರೆ ಮುಗೀತು. ಮತ್ತು ಜನ ಮತ್ತೆ ಇಲ್ಲೇ ಸೆಟ್ಲ್ ಆಗ್ಬಿಡ್ತಾರ. ಒಂದೊತ್ತು ಅಡಿಗೆ ಮಾಡೋದು ತಪ್ತು ಅಂತಾರೆ ಆಮೇಲೆ ನಮ್ಮ ಹೆಂಗಸ್ರ. ಅದೇನೋ ನಿಜ ಬಿಡ ಕಮಲಕ್ಕ. ಅಯ್ಯೋ, ನನಗೆ ನೋಡಿರಕ್ಕ ಹೊಟ್ಟೆ ಮಿಸಕತ್ತಲ್ಲಪ್ಪ. ಹೆಂಗೆ ಹೇಳೋದು, ಈಗ ಎಲ್ಲರ ಮುಂದೆ ಹೊಟ್ಟೆ ಮಿಸಕತ್ತತಿ ಅಂತ. ಮತ್ತೆ ಅಡ್ಗೆ ಏನು ಮಾಡಿದ್ದೆ ಸರೋಜಿ ಇವತ್ತು ನೀನು? ಏನಿಲ್ಲ ಬಿಡವ, ಅದ ರೊಟ್ಟಿ. ಇನ್ನೇನು ಬೆಳಗ್ಗೆ ಅದು ರೊಟ್ಟಿ ಬಡದು ಇಟ್ಟೆ ಅಂದ್ರೆ ಮುಗೀತು ನೋಡ. ರಾತ್ರಿ ಒಂದಿಟ್ಟು ಅನ್ನ ಸಾರು ಅಷ್ಟ. ಮತ್ತಿನ್ನೇನೈತಿ? ಬಾರ ಬಡ ಬಡ ಮನೆ ಹೋಗೋಣ. ಯಪ್ಪ, ನಾನಂತೂ ಸದ್ಯಕ್ಕೆ ಈಗ ಮನೆಗೆ ಬರೋದಿಲ್ಲಪ್ಪ. ಆರಾಮಾಗಿ ಕುತ್ಕೊಂಡು ಇನ್ನೂ ಒಂದು ತಾಸು ಇಲ್ಲೇ ಕುತ್ಕೊಂಡಿದ್ದು ಬರ್ತಾನೆ. ನಿಮ್ಮ ಅಪ್ಪನ ಬೇಕಾದ್ರೆ ಕರ್ಕೊಂಡು ಹೋಗು. ಅದಾಗತ್ತಿಲ್ಲೇನ ಎಲ್ಲ ಕೆಲಸ ಮಾಡಿಟ್ಟು ಬಂದನಿ. ರಾತ್ರಿಗಾಲ ನಿಮ್ಮಿಬ್ರಿಗೂ ಕೂಳು ಕುಚ್ಚಿಟ್ಟು ಬಂದ ನಾನು. ನೆಮ್ಮದಿಯಿಂದ ಒಂದು ಸ್ವಲ್ಪ ಹೊತ್ತು ಕುಂದ್ರಾಕ್ಬಿಟ್ರಿ. ಬೆಳಗ್ಗೆಯಿಂದ ಆರಾಮಾಗಿ ಕುಂತಿಲ್ಲ ನಾನು, ಬರೀ ನಿಮ್ಮ ಚಾಕ್ರಿ ಮಾಡೋದಾಗೈತಿ. ಅದಕ್ಕೆ ನಾನು ನಮ್ಮ ಗೆಳತಿಯರ ಕೂಟಕ್ಕೆ ಬಂದಾನಿಲ್ಲ. ಆರಾಮಾಗಿ ದೇವಸ್ಥಾನದಾಗ ಕುತ್ಕೊಂಡು ಒಂದು ತಾಸಿದ್ದು ಹೋಗೋಣ ಅಂತ. ನನಗೆ ಮಾತ್ರ ಕರಿಬೇಡ, ನಿಮ್ಮ ಅಪ್ಪನ ಕರ್ಕೊಂಡು ಹೋಗು. ಚಿಂಪೆ, ನಾನು ಮನೆಗೆ ಬರೋದಿಲ್ಲ. ನಾನು ಈಗ ಹೋಗ್ಬೇಕು ನಮ್ಮ ಗೆಳೆಯರ ಕೂಟ. ನಿಮ್ಮ ಅವನ್ನ ಕರ್ಕೊಂಡು ಹೋಗು. ನಿಮ್ಮ ಅವ್ವ ಮನೆಗೆ ಹೋಗೋವರೆಗೂ ನೀನು ಇಲ್ಲೇ ಇರು ನಿಮ್ಮ ಅವನ ಜೊತೆಗೆ. ಹೋಗ್ಬೇಕು. ನಿಮ್ಮ ಅಪ್ಪ ಅಲ್ಲಿ ಕುಡುಕ್ರ ಕೂಟ ಕುಡಿಯಕ್ಕೆ ಹೋಗ್ಬೇಕು ನಿಮ್ಮ ಅಪ್ಪ ಈಗ. ಬಿಡ್ರಿ ನಿಮ್ಮ ಜಗಳನೀಗ. ಯಾರ ಬರ್ರಿ ನನ್ನ ಜೊತೆಗೆ ಮೈ ಈಗ ಅಷ್ಟ. ಕಮ್ಲಿ, ನಾವು ಹೋಗ್ಬರ್ತಾನೆ. ಅಲ್ಲಿ ನಮ್ಮ ಗೆಳೆಯರು ಇರ್ತಾರ, ಅವ್ರ ಕೂಟ ಹೋಗಿ 8-8:30 ಸುಮಾರು ಬಂದ್ಬಿಡ್ತಾನೆ. ನಾನು ಏನು ಪಲ್ಯ ಗಿಲ್ಯ ಬಿಸಿ ಮಾಡೋದಿದ್ರು ಬಿಸಿ ಮಾಡಿರೋ ಬರತ್ಲೆ ನಾವು ಉಂಡು ಮಕ್ಕಂತ ನಾನು ಆತ. ಚಿಂಪೆ, ನಿಮ್ಮ ಅವ್ನ ಕರ್ಕೊಂಡು ಹೋಗಪ್ಪ ಮನೆಗೆ. ನಾನು ಬರೋದಿಲ್ಲ, ನಾನು ಹೊರಗೆ ಹೋಗೋದೈತಿ. ಅಪ್ಪಾಜಿ ತಡಿಯ, ಮನೆಗೆ ಬಾ ಒಂದಿಟ್ಟು, ಆಮೇಲೆ ಹೋಗಂತಿ. ನೀನಾರ ಬಾರಬೆ ಮನೆಗೆ ಹೋಗ್ಬರೋಣ ಒಂದಿಟ್ಟು. ಯಾಕೆ ಚಿಂಪೆ ಮನೆಗೆ ಹೋಗೋಣ ಅಂತಿದ್ಯಾ? ಅಂತದೇನಿಟ್ಟು ಬಂದಿ ಮನ್ಯಾಗ? ಸುಮ್ಮನಿರ್ರಿ ಅಂತಿ ನೀವು. ಬಾರಬೆ ಹೋಗ್ಬರೋಣ ಮನೆಗೆ. ಆಮೇಲೆ ಬಾ ನೀನು. ಮಂದಿ ಇಲ್ಲೇ ಕುತ್ಕೊ, ಇವರು ಇಲ್ಲೇ ಕುಂತಿರ್ತಾರೆ. ಆಂಟರಿಗೆ ಏನು ಕೆಲಸ ಇಲ್ಲ, ಇಲ್ಲೇ ಕುಂತಿರ್ತಾರೆ. ಬಾರಮ್ಮ ನೀನು. ಯಾಕೆ ಅರ್ಜೆಂಟ್ ಮಾಡ್ತಿದ್ದಿ ನೀನು? ಯಾಕೆ ಹೊಟ್ಟೆ ಸಕತ್ತ? ಹೂನು ಬೇ, ಮೆಲ್ಲ ಕೇಳಬೆ. ನೀನೇನು ಇಷ್ಟು ಜೋರಾಗಿ ಹೇಳ್ತಿ? ಬಾಡೆ, ಎಲ್ಲರ ನೆಮ್ಮದಿಯಿಂದ ಕುಂದ್ರಂಗಿಲ್ಲ, ಏನಿಲ್ಲ. ಅದು ನುಯಿಸ್ತತಿ, ಇದು ನುಯಿಸ್ತತಿ. ನೀನು ಹೋಗಲ್ಲಿ ಬನ್ನಿ ಕಡೆ, ಅಲ್ಲಿ ಕೆಳಗ ಕಿಲೀಟನಿ ತಗೊಂಡು ಬಾಗ್ಲ ತಕೊಂಡು ಹೋಗಿ ಕುತ್ಕೊಂಬ ಹೋಗು. ನಾನಂತೂ ಬರೋದಿಲ್ಲಪ್ಪ. ಅಲ್ಲೇ ಇಟ್ಟ ನೋಡ್ಕಿ, ಅಲ್ಲೇ ಇಟ್ಟು ಬಂದನಿ. ತಕ್ಕ ಹೋಗಿ ಬಾಗ್ಲ ತಕ್ಕ ನೀನ. ಮುಂಚೆ ಹೇಳ್ಬೇಕಾ ಇದನ್ನ? ಹೋಗಿದ್ ನಾನು. ಯಪ್ಪ, ನಮ್ಮ ಮಗು ಎಲ್ಲಿಟ್ಟಾಳಪ್ಪ ಇಲ್ಲಿನ? ಬಾನಿ ಹತ್ರ ಇಟ್ಟನಿ ಅಂದ. ಬಾನಿ ಹತ್ರ ನೋಡಿದ್ರಿಲ್ಲ. ಎಲ್ಲೆಲ್ಲಿಟ್ಟಾಳ ಏನ ಹತ್ಲಾಗ. ಅರ್ಜೆಂಟ್ ಆದ್ರೆ ಅರ್ಜೆಂಟ್. ನನಗೆ ನೋಡಿದ್ರೆ ಬರಬ್ಬರಿ ಹೊಟ್ಟೆ ಸಾಕತ್ತ. ಅಲ್ಲಿಂದ ಇಲ್ಲಿವರೆಗೂ ಓಡ್ಕ್ಯಾಂತ ಬರತ್ಲನ. ಇಲ್ಲೂ ಇಟ್ಟಿಲ್ಲ ಕಿಲಿನ. ಈ ಕಿಟಕಿ ಸಂದಾಗ ಏನಾರ ಇಟ್ಟಾಳನ? ಅಯ್ಯೋ, ಇಲ್ಲೂ ಇಟ್ಟಿಲ್ಲ. ಈ ಗಿಡದ ಸಂಧ್ಯಾಗೂ ಇಟ್ಟಿಲ್ಲ. ಎಲ್ಲಿಟ್ಟಿದ್ದಾಳೆ ನಮ್ಮ ಅವು ಕಿಲಿನ? ಬಕೆಟ್ನಾಗ ನೀರು ಅದಾವು, ತಗೊಂಡು ಹೋಗ್ಬಿಡ್ಲೇನತ್ಲ ಬೈಲಿಗೆ. ನನಗೀಗ ಆಗಿರೋ ಅರ್ಜೆಂಟಿಗೆ ಮತ್ತೆ ಗುಡಿಗೆ ಹೋಗಿ ಅಲ್ಲಿಂದ ಇಸ್ಕೊಂಬಂದು ಹೋಗೋಷ್ಟು ಪೇಷನ್ಸು ಇಲ್ಲ ನನಗೆ. ಅಲ್ಲಿ ತಡ್ಕೊಳಕ್ಕಾಗೋದಿಲ್ಲ, ಏನಾಗೋದಿಲ್ಲ. ಮರ್ಯಾದೆ ಹೋದ್ರೊಕ್ಕತ್ಲಾಗ ಸುಮ್ಮನೆ ಬೈಲಿಗೆ ಹೋಗ್ಬಿಡ್ತಾನೆ ಚಮ್ ತಗೊಂಡು. ನನ್ನ ಕರ್ಮಕ್ಕೆ ನಮ್ಮ ಅವನ ಬಕೆಟ್ ತುಂಬಿಸಿಟ್ಟಾಳೆ. ನೀನ ಚಂಬಿಟ್ಟಲ್ಲ. ಚಂಬಿಲ್ಲ ನನಗೆ ಹೆಂಗೆ ಒಯ್ಯೋದು ನಾನು? ಯಪ್ಪ, ನನಗೆ ಆಗಿರೋ ಅರ್ಜೆಂಟಿಗೆ ನೀ ಬಕೆಟ್ನ ಓದ್ಕೊಂಡು ಹೋಗೋಷ್ಟು ಇಲ್ಲ ನನಗೆ. ಈಗ ಬರೋಬ್ಬರಿ ಅರ್ಜೆಂಟ್ ಆಗ್ಬಿಟ್ಟತಿ. ನಮ್ಮವ್ ಮನೆಗೆ ಬರಲಿ ಮಾಡ್ತಾನೆ ಈಗ.
ಏನ್ ಮಾಡೋದು ಈಗ ಬಕೆಟ್ನ ಹೊತ್ಕೊಂಡು ಹೋಗ್ಬೇಕು ಈಗ ನಾನು ನನ್ನ ಕರ್ಮ ಏನಂತಲ್ಲ ಸಾಕಾತ್ ನಮ್ಮ ಅಮ್ಮನ ಕೈ ನನಗೆ ಹಂಗ ಹೆಣ್ಮಕ್ಳು ಸಿಕ್ಕರೆ ಸಾಕು ಹಂಗ ಮಾತಾಡ್ಕೊಂತ ಕುತ್ಕೊಂಡ್ಬಿಡ್ತಾಳ ನನಗಾದ್ರೆ ಅರ್ಜೆಂಟ್ ಬಕೆಟ ಹೊತ್ಕೊಂಡು ಹೋಗ ಏನ್ ಮಾಡೋದು ಹೆಂಗಿದ್ರೆ ಬೈಲ್ ಹತ್ರ ಯಾರು ಇರಲ್ಲ ಸಂಜೆ ಮುಂದೆ ಆತು ಕತ್ಲಗತ್ ಬಂತು ಯಾರು ಇರೋದಿಲ್ಲ ಅಲ್ಲಿ ಕತ್ಲೊಂದು ಆತು ನನ್ನ ಕೈಯ ಬ್ಯಾಟ್ರಿ ಇಲ್ಲ ಏನಿಲ್ಲ ಏನ್ ಮಾಡೋದು ಈಗ ಇನ್ನ ಬೈಲ್ ಹತ್ರ ಹೋಗೋಷ್ಟೊತ್ತಿಗೆ ಯಪ್ಪ ಇನ್ನ ಕತ್ಲಕತಿ ಶಿವ ಶಿವ ಹೆಂಗಪ್ಪ ದೇವ್ರೆ ಅತ್ಲಂಗ್ ನಡಿ ಹೋಗೋಣತ್ಲ ಹಿಂಗ ಮಾತಾಡ್ಕೊಂತ ನಿಂತ್ರಿ ಇನ್ನ ಅರ್ಜೆಂಟ್ ಆಕತಿ ವಜ್ಜೈತಿ ಬಕೆಟ್ ತುಂಬ ನೀರದವು ಯಪ್ಪ ನನಗಿರೋ ಪ್ರೆಷರಿಗೆ ಈ ಬಕೆಟ್ ಇಟ್ಕೊಂಡು ಹೊಂಟಿರೋದಕ್ಕೆ ಯಪ್ಪ ದೇವ್ರೆ ನನ್ನ ಶತ್ರುಗೆ ಬರಬಾರ್ದಪ್ಪ ಇಂಥ ಪರಿಸ್ಥಿತಿ ಇಷ್ಟು ಅರ್ಜೆಂಟ್ ಆದ್ರೆ ನನ್ನ ಕರ್ಮಕ್ಕೆ ಮನಿ ಬೀಗ ಸಿಗ್ಲಿಲ್ಲ ಒಂದು ಚಂಬು ಸಿಗ್ಲಿಲ್ಲ ಥೂ ನಿನ್ನ ಪ್ರಪಂಚದ ನಾನು ಒಬ್ನ ಅನಿಸ್ತತಿ ಬೈಲಿಗೆ ಒಂದು ದೊಡ್ಡ ಬಕೆಟ್ ಇಟ್ಕೊಂಡು ಹೊಂಟಾರನ ಯಪ್ಪ ಸುತ್ತಮುತ್ತ ನೋಡಿದೆ ಯಾರು ಇಲ್ಲ ಯಾರು ಬರದಾಗ ಕುಂತೆದ್ದು ಬಿಡ್ಬೇಕು ನೀವು ಬರೀ ನನ್ನ ನೋಡಿ ನಗದ ಮಾಡ್ತೀರಿ ಅಯ್ಯ ಒಂದು ಲೈಕರ ಕೊಡ್ರಿ ಒಂದು ಸಬ್ಸ್ಕ್ರೈಬರ ಮಾಡ್ರಿ ನನ್ನ ಚಾನಲಿಗೆ ಅಲ್ಲಿ ನೋಡ್ರಿ ಚಿಂತೆ ಬಕೆಟ್ ಇಟ್ಕೊಂಡ ಕುಂತಾನ ಬಕೆಟ್ ತಗೊಂಡ್ ಬೈಲಿ ಬಂದನ ಎಲ್ಲರೂ ಚರ್ಗಿ ತಗೊಂಡ್ ಬಂದ್ರೆ ಬಕೆಟ್ ತಗೊಂಡ ಬಂದನ್ಲೇ ಯಾಕೆ ಅವ್ರ ಮನೆಗೆ ಬಾತ್ರೂಮ್ ಇಲ್ಲ ಐತಲ್ಲಿ ಅವ್ರ ಮನೆಗೆ ಬಾತ್ರೂಮ್ ಆದ್ರೆ ನೀ ಹೆದರಿಕಿಲ್ಲ ಅದ್ರಾಗ ಹೋಗಕ ಅದಕ್ಕೆ ಬೈಲಿಗೆ ಬಂದನ್ಲೇ ಬಕೆಟ್ ತಗೊಂಡು ಯಾರ ಮಾತಾಡ್ದಂಗಾಗತತಿ ಯಾರು ಯಾಕಪ್ಪ ಇಲ್ಲಿ ಬಂದ್ರು ಥೂ ಹೋತ್ ನನ್ನ ಮರ್ಯಾದೆ ಆ ಕಡೆ ಹೋಗನ್ ಬರಲಿ ನಾವು ಹೋದ್ ನನ್ನ ಮರ್ಯಾದೆ ಎಲ್ಲ ನಮ್ಮ ಅವನಿಂದನೇ ಆಗಿದ್ದು ಬಾ ಅಂದ್ರೆ ಒಂದಿಟ್ಟು ಅದು ಬರಲಿಲ್ಲ ನಮ್ಮಪ್ಪನೂ ಹಂಗ ಮಾಡ್ದ ನಾನು ನೋಡ್ರಿ ಬಕೆಟ್ ತಗೊಂಬಂದಾನೆ ಅವ್ರಿಗೆ ನಾಳೆ ಸಾಲಿಗೆ ಹೋಗಿ ಎಲ್ಲರಿಗೂ ಹಬ್ಬಿಸ್ತಾಳ ಓತು ನನ್ನ ಮರ್ಯಾದೆ ಮಾಡ್ತಾನ ನಮ್ಮ ಅಮ್ಮಗ